ಬೆಂಗಳೂರು ಫ್ಲೈಓವರ್ಗಳ ವಿಚಾರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಯ ಮೂಲ ಏನು, ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೂ ಸಮಸ್ಯೆ ಆಗಲ್ಲ ಅನ್ನೋಂಥ ಮಾತನ್ನ ತಜ್ಞರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ರಿಪಬ್ಲಿಕನ್ ಜೊತೆ ಮಾತಾಡುವಾಗ ಬನ್ನಿ ನೋಡೋಣ. Like at Mekri Circle, yeah, every day you see that whole underpass itself get congested in, based on the direction of flow, yeah. So the fundamental flaw with these grade separators that they don't solve the or relieve the congestion. It only shifts the point of congestion. Okay, recent experiences with this double decker that's being opened on the Silk Board Junction. Okay, so Silk Board Junction has seen some relief now, but the junctions where there are landings is now congested, and that congestion is spilling over back onto the flyover itself. This has been the story all the time. Yeah, every day in the morning peak hours we'll see this whole road from Hebbal flyover onwards. The vehicles crawl almost up to Chalukya Junction, yeah, Windsor Manor Junction and past time, yeah, because these flyovers and underpasses, they also becomes point of bottleneck, because before that and after that you have a difference of the number of lanes available. It's also the same story on Hebbal flyover. Once you come from the airport, you suddenly see that so many number of lanes are now restricted to smaller number of lanes. So it creates a classic bottleneck. Yeah. ಇನ್ನು ನೀವು ಕೂಡ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಳಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ, ಹಾಗೆ ನಮ್ಮ ವಾಟ್ಸಪ್ ನಂಬರ್ ಇದೆ, ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ರಾಘವೇಂದ್ರ ಅನ್ನೋರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರಾಘವೇಂದ್ರ ಅವರೇ, ರಾಜ್ಯದಲ್ಲಿ ಫ್ಲೈಓವರ್ಗಳ ನಿರ್ವಹಣೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಫ್ಲೈಓವರ್ ಇಂದ ಸಮಸ್ಯೆ, ಬ್ಯಾಂಗ್ಳೂರಿದ್ದು ಟ್ರಾಫಿಕ್ ಸಮಸ್ಯೆ ಸೊಲ್ಯೂಷನ್ ಆಗುತ್ತೆ ಅಂತ ನಂಬಿಕೆ ಇಲ್ಲ. ಆಕ್ಚುಲಿ ಈ ವಾರಾಂತ್ಯದಲ್ಲಿ ಬ್ಯಾಂಗ್ಳೂರಲ್ಲಿ IT ಕಂಪನಿಗಳು ಹೈಯೆಸ್ಟ್ ಇರೋದ್ರಿಂದ ಎಲ್ಲಾ ವಿವಿಧ ಜಿಲ್ಲೆಗಳಿಂದ ಜನರು ಬ್ಯಾಂಗ್ಳೂರಿಗೆ ಬರೋದ್ರಿಂದ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದು ವಾರಾಂತ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇದಕ್ಕೆ ನೆಲಮಂಗಲದ ಆ ಒಂದು ಭಾಗದಲ್ಲಿ KSRTC ಒಂದು ಬಸ್ ಸ್ಟ್ಯಾಂಡ್ಗಳನ್ನು, ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗಳನ್ನು, ಅಂದ್ರೆ ಈ ಭಾಗದ ಉತ್ತರ ಕರ್ನಾಟಕ ಭಾಗದಿಂದ ಮಂಗಳೂರು ಕಡೆಯಿಂದ, ಹಾಸನ ಕಡೆಯಿಂದ ಬರುವ ಬಸ್ಸುಗಳನ್ನು ಅಲ್ಲೇ ಸ್ಟ್ಯಾಂಡ್ ಮಾಡಿಸಿ ಅಲ್ಲಿಂದ ಪಿಕಪ್ ಮಾಡುವಾಗ ಮಾಡಿದ್ರೆ ಮ್ಯಾಕ್ಸಿಮಮ್ ಟ್ರಾಫಿಕ್ KSRTC ಬಸ್ಸುಗಳನ್ನಷ್ಟೇ BMTC ಅಷ್ಟು ಒಳಗಡೆ ಬಿಟ್ರೆ ಸಾಕು. ಅಲ್ಲಿ ನೆಲಮಂಗಲದ ಒಂದು ಹೊಸ ಬಸ್ ಸ್ಟ್ಯಾಂಡ್ಗಳಿಗೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗಳಿಗೆ ಒಂದು ಯೋಜನೆ ರೂಪಿಸಿದ್ರೆ ಈ ಟ್ರಾಫಿಕ್ ಕಂಟ್ರೋಲ್ ಆಗ್ಬೋದು. ಮತ್ತೆ ಹೆವಿ ಲಾರಿಗಳು ಒಳಗಡೆ ಬರದಂತೆ ಅಲ್ಲೇ ನೆಲಮಂಗಲದಿಂದ ಏನೋ ವ್ಯವಸ್ಥೆ ಮಾಡಬೇಕು. ಆಮೇಲೆ ಈ ಯಾವುದು ನಮ್ಮ ಫ್ಲೈಓವರ್ ರಾತ್ರಿ ಫ್ಲೈಓವರ್ ಈ ಆಂಧ್ರ ಕಡೆ ಬೇರೆ ಪರ್ಯಾಯ ಮಾರ್ಗದ ವ್ಯವಸ್ಥೆ, ಅದಕ್ಕೆ ಅಂದ್ರೆ ರಿಂಗ್ ರೋಡ್ ಏನಾದ್ರು ಮಾಡಿ ಈ ನೆಲಮಂಗಲ ತುಮಕೂರು ರೋಡ್ ಅನ್ನು ಕಂಟ್ರೋಲ್ ಮಾಡಿದ್ರೆ ಬಹಳಷ್ಟು ಟ್ರಾಫಿಕ್ಗಳು ಕಂಟ್ರೋಲ್ ಆಗ್ಬೋದು ಅಂತ ಒಂದು ಅನಿಸಿಕೆ. ಈ ಮೆಟ್ರೋವನ್ನು ನೆಲಮಂಗಲದ ಕಡೆಗೆ ಸ್ವಲ್ಪ ಎಕ್ಸ್ಟೆಂಡ್ ಬೇಗನೆ ಮಾಡಿದ್ರು ಕಂಟ್ರೋಲ್ ಬರ್ಬೋದು. ಅದು ಬಿಟ್ರೆ ಬೇರೆ ಫ್ಲೈಓವರ್ಗಳನ್ನು ಮಾಡೋದ್ರಿಂದ ಸೊಲ್ಯೂಷನ್ ಆಗತ್ತೆ ಅಂತ ತಾತ್ಕಾಲಿಕ, ಅದು ಸುಮ್ಮನೆ ಅನಾವಶ್ಯಕ. ಎಷ್ಟು ಫ್ಯೂಚರ್ ಭವಿಷ್ಯದ ದೃಷ್ಟಿಯಲ್ಲಿ KSRTC ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಅಲ್ಲಿ ಏನಿದೆ ಅದನ್ನು ನೆಲಮಂಗಲ ಕಡೆಗೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದೇ ಸೂಕ್ತ ಅಂತ ನಮ್ದೊಂದು ಅನಿಸಿಕೆ. ಅಲ್ಲಿಂದ ಬೇಕಾದ್ರೆ BMTC ಎಲ್ಲೋ ಮೆಟ್ರೋದೆಲ್ಲ ಹೋಗುವಂಥದ್ದು, ಒಳಗಡೆ ಹೋಗ್ಬೇಕಾದ್ರೆ, ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ವ್ಯವಸ್ಥೆ ಮಾಡಿಕೊಟ್ರೆ ಉತ್ತಮ ಅಂತ ನಮ್ಮ ಅನಿಸಿಕೆ ಸರ್. ಥ್ಯಾಂಕ್ ಯು ರಾಘವೇಂದ್ರ ಅವರು, ನಮ್ಮ ಜೊತೆಲಿ ತಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ. ಬೆಂಗಳೂರು ಫ್ಲೈಓವರ್ಗಳ ವಿಚಾರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಯ ಮೂಲ ಏನು, ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೂ ಸಮಸ್ಯೆ ಆಗಲ್ಲ ಅನ್ನೋಂಥ ಮಾತನ್ನ ತಜ್ಞರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ರಿಪಬ್ಲಿಕನ್ ಜೊತೆ ಮಾತಾಡುವಾಗ ಬನ್ನಿ ನೋಡೋಣ. Like at Mekri Circle, yeah, every day you see that whole underpass itself get congested in, based on the direction of flow, yeah. So the fundamental flaw with these grade separators that they don't solve the or relieve the congestion. It only shifts the point of congestion. Okay, recent experiences with this double decker that's being opened on the Silk Board Junction. Okay, so Silk Board Junction has seen some relief now, but the junctions where there are landings is now congested, and that congestion is spilling over back
onto the flyover itself. This has been the story all the time. Yeah, every day in the morning peak hours, we'll see this whole road from Hebbal flyover onwards. The vehicles crawl almost up to Chalukya Junction. Yeah, Windsor Manor Junction and past time. Yeah, because these flyovers and underpasses also becomes point of bottleneck, because before that and after that you have a difference of the number of lanes available. It's also the same story in Hebbal flyover. Once you come from the airport, you suddenly see that so many number of lanes are now restricted to smaller number of lanes. So it creates a classic bottleneck. Yeah. ಇನ್ನು ನೀವು ಕೂಡ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಳಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ, ಹಾಗೆ ನಮ್ಮ ವಾಟ್ಸಪ್ ನಂಬರ್ ಇದೆ, ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ರಾಘವೇಂದ್ರ ಅನ್ನೋರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರಾಘವೇಂದ್ರ ಅವರೇ, ರಾಜ್ಯದಲ್ಲಿ ಫ್ಲೈಓವರ್ಗಳ ನಿರ್ವಹಣೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಫ್ಲೈಓವರ್ ಇಂದ ಸಮಸ್ಯೆ, ಬ್ಯಾಂಗ್ಳೂರಿದ್ದು ಟ್ರಾಫಿಕ್ ಸಮಸ್ಯೆ ಸೊಲ್ಯೂಷನ್ ಆಗುತ್ತೆ ಅಂತ ನಂಬಿಕೆ ಇಲ್ಲ. ಆಕ್ಚುಲಿ ಈ ವಾರಾಂತ್ಯದಲ್ಲಿ ಬ್ಯಾಂಗ್ಳೂರಲ್ಲಿ IT ಕಂಪನಿಗಳು ಹೈಯೆಸ್ಟ್ ಇರೋದ್ರಿಂದ ಎಲ್ಲಾ ವಿವಿಧ ಜಿಲ್ಲೆಗಳಿಂದ ಜನರು ಬ್ಯಾಂಗ್ಳೂರಿಗೆ ಬರೋದ್ರಿಂದ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದು ವಾರಾಂತ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇದಕ್ಕೆ ನೆಲಮಂಗಲದ ಆ ಒಂದು ಭಾಗದಲ್ಲಿ KSRTC ಒಂದು ಬಸ್ ಸ್ಟ್ಯಾಂಡ್ಗಳನ್ನು, ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗಳನ್ನು, ಅಂದ್ರೆ ಈ ಭಾಗದ ಉತ್ತರ ಕರ್ನಾಟಕ ಭಾಗದಿಂದ ಮಂಗಳೂರು ಕಡೆಯಿಂದ ಹಾಸನ ಕಡೆಯಿಂದ ಬರುವ ಬಸ್ಸುಗಳನ್ನು ಅಲ್ಲೇ ಸ್ಟ್ಯಾಂಡ್ ಮಾಡಿಸಿ ಅಲ್ಲಿಂದ ಪಿಕಪ್ ಮಾಡುವಾಗ ಮಾಡಿದ್ರೆ ಮ್ಯಾಕ್ಸಿಮಮ್ ಟ್ರಾಫಿಕ್ KSRTC ಬಸ್ಸುಗಳನ್ನಷ್ಟೇ BMTC ಅಷ್ಟು ಒಳಗಡೆ ಬಿಟ್ರೆ ಸಾಕು. ಅಲ್ಲಿ ನೆಲಮಂಗಲದ ಒಂದು ಹೊಸ ಬಸ್ ಸ್ಟ್ಯಾಂಡ್ಗಳಿಗೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗಳಿಗೆ ಒಂದು ಯೋಜನೆ ರೂಪಿಸಿದ್ರೆ ಈ ಟ್ರಾಫಿಕ್ ಕಂಟ್ರೋಲ್ ಆಗ್ಬೋದು. ಮತ್ತೆ ಹೆವಿ ಲಾರಿಗಳು ಒಳಗಡೆ ಬರದಂತೆ ಅಲ್ಲೇ ನೆಲಮಂಗಲದಿಂದ ಏನೋ ವ್ಯವಸ್ಥೆ ಮಾಡಬೇಕು. ಆಮೇಲೆ ಈ ಯಾವುದು ನಮ್ಮ ಫ್ಲೈಓವರ್ ರಾತ್ರಿ ಫ್ಲೈಓವರ್ ಈ ಆಂಧ್ರ ಕಡೆ ಬೇರೆ ಪರ್ಯಾಯ ಮಾರ್ಗದ ವ್ಯವಸ್ಥೆ, ಅದಕ್ಕೆ ಅಂದ್ರೆ ರಿಂಗ್ ರೋಡ್ ಏನಾದ್ರು ಮಾಡಿ ಈ ನೆಲಮಂಗಲ ತುಮಕೂರು ರೋಡ್ ಅನ್ನು ಕಂಟ್ರೋಲ್ ಮಾಡಿದ್ರೆ ಬಹಳಷ್ಟು ಟ್ರಾಫಿಕ್ಗಳು ಕಂಟ್ರೋಲ್ ಆಗ್ಬೋದು ಅಂತ ಒಂದು ಅನಿಸಿಕೆ. ಈ ಮೆಟ್ರೋವನ್ನು ನೆಲಮಂಗಲದ ಕಡೆಗೆ ಸ್ವಲ್ಪ ಎಕ್ಸ್ಟೆಂಡ್ ಬೇಗನೆ ಮಾಡಿದ್ರು ಕಂಟ್ರೋಲ್ ಬರ್ಬೋದು. ಅದು ಬಿಟ್ರೆ ಬೇರೆ ಫ್ಲೈಓವರ್ಗಳನ್ನು ಮಾಡೋದ್ರಿಂದ ಸೊಲ್ಯೂಷನ್ ಆಗತ್ತೆ ಅಂತ ತಾತ್ಕಾಲಿಕ, ಅದು ಸುಮ್ಮನೆ ಅನಾವಶ್ಯಕ. ಎಷ್ಟು ಫ್ಯೂಚರ್ ಭವಿಷ್ಯದ ದೃಷ್ಟಿಯಲ್ಲಿ KSRTC ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಅಲ್ಲಿ ಏನಿದೆ ಅದನ್ನು ನೆಲಮಂಗಲ ಕಡೆಗೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದೇ ಸೂಕ್ತ ಅಂತ ನಮ್ದೊಂದು ಅನಿಸಿಕೆ. ಅಲ್ಲಿಂದ ಬೇಕಾದ್ರೆ BMTC ಎಲ್ಲೋ ಮೆಟ್ರೋದೆಲ್ಲ ಹೋಗುವಂಥದ್ದು, ಒಳಗಡೆ ಹೋಗ್ಬೇಕಾದ್ರೆ, ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ವ್ಯವಸ್ಥೆ ಮಾಡಿಕೊಟ್ರೆ ಉತ್ತಮ ಅಂತ ನಮ್ಮ ಅನಿಸಿಕೆ ಸರ್. ಥ್ಯಾಂಕ್ ಯು ರಾಘವೇಂದ್ರ ಅವರು, ನಮ್ಮ ಜೊತೆಲಿ ತಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ.